ಸಚಿವ ಡಿ ಸುಧಾಕರ್ ಆರೋಗ್ಯದ ಬಗ್ಗೆ ಎಚ್ಡಿಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಡಿ ಸುಧಾಕರ್ ಬಗ್ಗೆ ವಾಸ್ತವಾಂಶ ಜನರ ಮುಂದೆ ಇಟ್ಟಿಲ್ಲ. ಸಚಿವ ಡಿ ಸುಧಾಕರ್ ಆರೋಗ್ಯದ ಬಗ್ಗೆ ಎಚ್ಡಿಕೆ ಪ್ರತಿಕ್ರಿಯೆ. ಡಿ ಸುಧಾಕರ್ ಬಗ್ಗೆ ವಾಸ್ತವಾಂಶವನ್ನ ಜನರ ಮುಂದೆ ಇಟ್ಟಿಲ್ಲ. ವಾಸ್ತವಾಂಶ ಜನರ ಮುಂದೆ ಇಟ್ಟಿದ್ರೆ ನಾನು ಕೇಳ್ತಾ ಇರಲಿಲ್ಲ. ಕೋಲಾರದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ. ಹಿರಿಯೂರಿನ ಜನ ಏನ್ ಮಾಡುತ್ತೀರಿ ಎಂದು ಎಚ್ಡಿಕೆ ಪ್ರಶ್ನೆ. ಡಿ ಸುಧಾಕರ್ ಆಸ್ಪತ್ರೆಯ ವಿಷಯದಲ್ಲಿ ಲಘುವಾಗಿ ಮಾತನಾಡಿಲ್ಲ. ದುರ್ಬುದ್ಧಿ ಜನರ ಬಗ್ಗೆ ನಾನು ಹೇಳಿದ್ದೇನೆ. ಇದರಲ್ಲಿ ಗುಟ್ಟು ಏನಿದೆ? ಕೆಲವರ ಹೆಬ್ಬೆಟ್ಟಿನ ಗುಟ್ಟಿನ ಕುರಿತು ನಾನು ಹೇಳಿದ್ದೇನೆ. ಡಿ ಸುಧಾಕರ್ ಆರೋಗ್ಯದ ಬಗ್ಗೆ ಎಚ್ಡಿಕೆ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಆರೋಗ್ಯದ ಗುಟ್ಟು ಮರೆಮಾಚುವ ಕೆಲಸ ಆಗ್ತಾ ಇದೆ. ವಾಸ್ತವಾಂಶ ಜನರಿಂದ ಇಡಲಿದೆ. ಅವ್ರನ್ನ ನಂಬಿರ್ತಕ್ಕಂಥ ಅಭಿಮಾನಿ ಪರಿಸ್ಥಿತಿ ಅವರನ್ನು ಹೇಳಿದರೆ ನಾನು ಅದು ಕೇಳ್ತಿರ್ಲಿಲ್ಲ. ಮಾಧ್ಯಮದ ಸ್ನೇಹಿತರು ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾವು ಹಿರಿಯೂರು ಏನ್ ಮಾಡ್ತೀರಿ ಇನ್ನು ಮುಂದಕ್ಕೆ ಅಂತಕ್ಕಂಥ ಪ್ರಶ್ನೆ ರೈತ. ಆಗ ನಾನು ಹೇಳಿದ್ರೆ ಘೋಷಣೆಗಳು ನೋಡಿ ನಾನು ಏನ್ ಹೇಳಿದ್ರೆ ಅವರ ಆರೋಗ್ಯದ ತೊಂದರೆಯಿಂದ ಆಸ್ಪತ್ರೆಗೆ ಹಿರಿಯೂರಿನ ವಿಷಯ ಚರ್ಚೆ ಮಾಡೋದು ಒಳ್ಳೆಯದಲ್ಲ, ಅನವಶ್ಯಕ. ಅವರು ಈಗ ಹಲವಾರು ನೋವಲ್ಲಿ ಆಸ್ಪತ್ರೆಯಲ್ಲಿ ಮಲಗಿದ್ದಾರೆ. ಆ ಚರ್ಚೆ ಮಾಡೋದು ಅನವಶ್ಯಕ ಅನ್ನೋದು ಹೇಳಿ ಮತ್ತು ಪಾಸಿಂಗ್ ರಿಮಾರ್ಕ್ಸ್ ಮಾಡಿ ನಾನು ಅವರ ಬಗ್ಗೆ ಹೇಳಿದ್ದಲ್ಲ, ಅವರ ಬಗ್ಗೆ ಪ್ರಮುಖರಾಗಿ ಅನ್ನೋ ದೃಷ್ಟಿಯಿಂದ ಅವರ ಆಸ್ಪತ್ರೆಯ ಆರೋಗ್ಯದ ದೃಷ್ಟಿಯಲ್ಲಿ ನಾನು ಲಘುವ ಮಾತಾಡಿಲ್ಲ. ನಾನು ಹೇಳಿದಂಥದ್ದು ಕೆಲವರು ದುರ್ಬುದ್ಧಿ ಜನ ಇರ್ತಾರೆ. ಕೆಲವರು ಅಂತ ಜನರ ಒಂದು ಹೆಬ್ಬೆಟ್ಟಿನ ಒಂದು ಘಟನೆಗಳು ನಡೀತಾವೆ, ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಅಂತ ಹೇಳಿದೆ. ಅದನ್ನ ಬಿಟ್ಟು ನೀನು ಗುಟ್ಟಿದೆ ಅದರಲ್ಲಿ ಮಾರ್ಮಿಕವಾಗಿ ಹೇಳಿದೀವಿ. ಸಮಾಜದಲ್ಲಿ ನಡೆಯತಕ್ಕಂಥ ಹೇಳಿದೀನಿ ಅಷ್ಟೇ. ಅಂತ ಪ್ರಯತ್ನ ಆಗಿದೆ. ನಾವು ಈಗಿನ ಸಮಾಜದಲ್ಲಿ ನಡೆಯತಕ್ಕಂಥ ಇಂಥ ಸಂದರ್ಭದಲ್ಲಿ ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಏನಿದೆ ಅಂತ ಹಿನ್ನೆಲೆಯಲ್ಲಿ ಹುಷಾರಿರತಕ್ಕಂಥ ದೃಷ್ಟಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.